ಸ್ನೇಹಿತರೆ ನಮಸ್ಕಾರ. ಶ್ರೀಮಂತಿಕೆ ರಹಸ್ಯಗಳು ಈ ಹೆಸರಿನ ಈ ಒಂದು ಅರ್ಥದ ಈ ಒಂದು ಉದ್ದೇಶದ ಕಾರ್ಯಾಗಾರ ಜೂನ್ 7ನೇ ತಾರೀಕಿಗೆ ನಡೀತಾ ಇದೆ ಬೆಂಗಳೂರಿನ ಜಯನಗರದಲ್ಲಿರುವಂಥ ವಿವೇಕ್ ಆಡಿಟೋರಿಯಂನಲ್ಲಿ. ಇದರ ಸಾರಥ್ಯವನ್ನು ವಹಿಸಿರುವಂಥವರು, ಇದನ್ನು ಕಂಪ್ಲೀಟಾಗಿ ನಡೆಸ್ಕೊಡ್ತಾ ಇರುವಂಥವರು ನಮ್ಮ ಖ್ಯಾತ ಹಣಕಾಸು ತಜ್ಞರು ಮತ್ತು ಲೇಖಕರು ಆಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿಯವರು. ಅವರೇ ನನ್ನ ಜೊತೆಗಿದ್ದಾರೆ ಈಗ. ಹೀಗಾಗಿ ನಾವು ಒಂದು ವರ್ಕ್ಶಾಪ್ ಬಗ್ಗೆನೇ ಕೇಳೋಣ ಅಂತ ಅಂದ್ಕೊಂಡೆ. ಸರ್, ಒಂದು ದಿನ ಬೆಳಗ್ಗೆ ಒಂದು 10 ಗಂಟೆ 9:30 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಾವು ಒಂದು ವರ್ಕ್ಶಾಪ್ ಮಾಡಬೇಕು ಅಂದ್ಕೊಂಡಿದ್ವಿ ಗೌರಿ ಶಕಿ ಸ್ಟುಡಿಯೋ ಕೊಲ್ಯಾಬ್ರೇಷನಲ್ಲಿ. ಅದನ್ನು ನೀವು ನಡೆಸ್ಕೊಡ್ತಾ ಇದ್ದೀರಾ. ಸೊ ಭಾಳಷ್ಟು ಜನರ ಮನಸ್ಸಲ್ಲಿ ಪ್ರಶ್ನೆ ಇರುತ್ತೆ, ಏನಿರುತ್ತೆ ಇದರಲ್ಲಿ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ಅನುಭವಗಳು, ನನಗೆ ಒಪ್ಪತ್ತಿಗೆ ಊಟ ಇಲ್ದವನು ಇವತ್ತು ಪರವಾಗಿಲ್ಲ ಅನ್ನೋವಂಥ ಒಂದು ಮಟ್ಟಕ್ಕೆ ಬಂದೆ. ಹೇಗೆ ಬಂದೆ? ನನ್ನ ಕತೆ ಹೇಳ್ತೀನಿ, ನನಗೆ ತಿಳಿದವರ ಕತೆ ಹೇಳ್ತೀನಿ. ಮನಸ್ಥಿತಿ ಬದಲಾಯಿಸಿಕೊಂಡರೆ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದರ ವಿಶ್ಲೇಷಣೆ ನಾನು ನಿಮಗೆ ಮಾಡ್ತೀನಿ. ನಿಮಗೆಲ್ಲ ಒಂದಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಯಾವುದೇ ಒಂದು ಸೌಧ ಕಟ್ಟಬೇಕು ಅಂತಂದರೆ ಫೌಂಡೇಶನ್ ತಳಪಾಯ ಚೆನ್ನಾಗಿರಬೇಕು. ಆ ತಳಪಾಯ ನಾನು ನಿಮ್ಗೆ ಹಾಕ್ಕೊಡ್ತೀನಿ. ಆ ತಳಪಾಯ ಅಂದರೆ ಇನ್ನೇನೂ ಇಲ್ಲ, ಎಷ್ಟು ಸಣ್ಣದು ಅಂದರೆ ಆ ಅಂಶ ಅಷ್ಟು ಸಣ್ಣ ಅಂಶ. ಆ ಸಣ್ಣ ಅಂಶ ನಮ್ಮ ತಿಳಿವಳಿಕೆಗೆ, ನಮ್ಮ ಅರಿವಿಗೆ ಬರದೇ ಹೋಗುತ್ತೆ. ಅದನ್ನು ಸಾಧ್ಯ ಆದಷ್ಟು ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಏನು ಹೇಳಿ ಅದು? ನಾವು ನಮ್ಮ ಮನಸ್ಥಿತಿ ನಾವು ಬದಲಾಗದೆ ನಮ್ಮ ಪರಿಸ್ಥಿತಿ ಎಂದಿಗೂ ಬದಲಾಗುವುದಿಲ್ಲ. ಮೈಂಡ್ ಸೆಟ್ ಬದಲಾವಣೆ ಆದರೆ ನಾನು ಅದನ್ನೇ ಹೇಳ್ತೀನಿ. ಯಾವಾಗಲೂ ನಾನು ಈಗ ಗೌರೀಶ್ ಅವ್ರ ಜೊತೆ ಮಾತಾಡ್ತಾನೋ ಅದನ್ನೇ ಹೇಳ್ತಿದ್ದೆ. ನಾವು ಯಾವಾಗಲೂ ಹಣ ಬೇಕು ಅಂತ ಮನಸ್ಥಿತಿ ಇಟ್ಕೊಂಡು ಹೋಗ್ತೀವಿ. ಅಲ್ಲ, ನಾವು ಸಮಯ ಉಳಿಸ್ಕೋಬೇಕು ಅಂತ ಹೋದಾಗ ಅದರದ್ದು ಬೇರೆದೇ ರೂಪ ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ಇಟ್ ಈಸ್ ಆಲ್ ವೆರಿ ಸಿಂಪಲ್. ಎಲ್ಲವುದರ ಮೂಲ ಎಲ್ಲವುದು 2 ಸರ್ತಿ ಸೃಷ್ಟಿ ಆಗುತ್ತೆ. ಒಂದು ನಮ್ಮ ಮನಸ್ಸಿನಲ್ಲಿ, ಎರಡನೇದು ಭೌತಿಕವಾಗಿ ನಾವು ಏನು ಕನಸು ಕಂಡಿರ್ತೀವಿ ಅದು ನಿಜವಾದ ರೂಪ ಪಡ್ಕೊಳ್ಳುತ್ತೆ. ಹಾಗಾಗಿ ಮೊದಲನೇದು ಎಲ್ಲಿ ಉತ್ಪತ್ತಿ ಆಯಿತು, ಎಲ್ಲಿ ಸೃಷ್ಟಿ ಆಯಿತು? ಮೆದುಳಿನಲ್ಲಿ. ಆ ಮೊದಲನೇ ಸೃಷ್ಟಿ ಮಾಡೋದಕ್ಕೆ ಏನು ಬೇಕು ಅಷ್ಟನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಎರಡನೆಯದು ಭೌತಿಕವಾಗಿ ಸೃಷ್ಟಿ ಮಾಡ್ಕೋಬೇಕಾದ್ದು ನೀವು, ಅದು ನಿಮ್ಮ ಕೈಲಿದೆ. ಯೂಶ್ವಲಿ ಈಗ ನೋಡಿ ಸರ್, ಯಾಕೆ ಜನ ದುಡ್ಡಿನ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ? ಅಥವಾ ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಶ್ರೀಮಂತಿಕೆ ರಹಸ್ಯಗಳು ಬರೆದಿದ್ದೀನಿ, ಯಾಕೆ ಬರಲ್ಲ ಜನ ಅಂತಂದರೆ, ದುಡ್ಡು ಅನ್ನೋದು ಸೆಕೆಂಡರಿ ಆದರೆ ಪ್ರೈಮರಿ ರೀಸನ್ ಏನು ಗೊತ್ತಾ ನನಗನ್ಸೋದು? ನಮ್ಗೆ ಗೊತ್ತಿಲ್ಲದಿರೋದು ಏನ್ರಿ? ನಾವು ಹಂಗೆ ಅನ್ಕೊಂಡ್ಬಿಟ್ಟಿರ್ತೀವಿ, ಇನ್ಕ್ಲೂಡಿಂಗ್ ಮೀ. ಹೌದು ಅಲ್ವಾ? ಎಷ್ಟೋ ದುಡ್ಡಿನ ಬಗ್ಗೆ ಮಾತಾಡ್ತೀವಿ, ನಮ್ಮ ಅಪ್ಪ ಹೇಳಿರ್ತಾರೆ, ಅಮ್ಮ ಹೇಳಿರ್ತಾರೆ, ಅವ್ರು ಹೇಳಿರ್ತಾರೆ, ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಆ್ಯಕ್ಚುಲಿ ನಮಗೆ ಗೊತ್ತಿರಲ್ಲ. ನಾವು ಪ್ರಾಮಾಣಿಕವಾಗಿ ನಾವು ಅವಲೋಕನ ಮಾಡಿದಾಗ ನಮಗೆ ಎಷ್ಟು ಗೊತ್ತಿರಲ್ಲ ಅಂದರೆ, ಭಾಳಷ್ಟು ವಿಚಾರಗಳು ಗೊತ್ತಿರಲ್ಲ, ಸಿಂಪಲ್ ವಿಚಾರಗಳು ಗೊತ್ತಿಲ್ಲ ವಿಷಯಗಳು. ಎಸ್, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ ಸರ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ಪುಸ್ತಕ ಓದಿದೆ ನನ್ನ 40ನೇ ವಯಸ್ಸಿನಲ್ಲಿ. ಅಲ್ಲಿ ತನಕ ನಂಗೆ ಆ ಪುಸ್ತಕ ಸಿಕ್ಕಿರಲಿಲ್ಲ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ. ಅದರಲ್ಲಿ 2 ಅಂಶಗಳು ನನಗೆ ಗಮನ ಸೆಳೆದು, ಅಯ್ಯೋ ಇಷ್ಟು ಸಿಂಪಲ್ ವಿಚಾರ ನಂಗೆ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ನಾನು ಬಂದಾಗ 26 ವರ್ಷ, ನಂಗೆ ಅವಾಗ ಗೊತ್ತಿದ್ರೆ ನನ್ನ ಲೈಫ್ ಚೇಂಜ್ ಆಗಿರುತ್ತೆ. ಆ ವಿಚಾರ ಏನಂದರೆ, ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು, ಅಷ್ಟೇ ವಿಚಾರ. ಅಸೆಟ್ ಮಾಡಿ, ಲಯಬಿಲಿಟಿ ಮಾಡ್ಕೋಬೇಡಿ. ಈ ವಿಚಾರ ನನಗೊಂದು ಎಷ್ಟು ವರ್ಷ ಲೇಟಾಗಿ ಅರ್ಥ ಆಯಿತು ಅಂತಂದರೆ, ಇಂಥ ಸಿಂಪಲ್ ವಿಚಾರಗಳು ಅದರ ಲೈಫ್ ಚೇಂಜಿಂಗ್ ವಿಚಾರಗಳಿವು ಅಲ್ವಾ? ಅವ್ರು ಏನು ಕೊಟ್ಟಿರ್ತಾರಲ್ಲ ಹಣ, ಆ ಹಣದ 10 ಪಟ್ಟು ಇನ್ನು ಜನ್ಮ ಪೂರ್ತಿ ಅವರು ಇರೋ ತನಕ ಅವರು ಉಳಿಸ್ಕೋತಾರೆ. ಆ ಒಂದು ಸಣ್ಣ ಟಿಪ್ಪಿಂದ, ಒಂದೇ ಒಂದು ಸಣ್ಣ ಟಿಪ್ನಿಂದ ಅವರು ಪ್ರತಿ ವರ್ಷ ಇನ್ನು ಉಳಿದಿರೋ ತನಕ ಆ ಥರದ್ದು ಒಂದು ಸಣ್ಣ ಟಿಪ್ಪೇ ಸಾಕು, ಅವರು ಪೈಸಾ ಭರ್ಪೂರ್ ವಸೂಲು. ಸೊ ನನ್ನ ಪ್ರಕಾರ ಒಂದಲ್ಲ ಅಂತ 10 ಟಿಪ್ಸ್ಗಳು ಇದರಲ್ಲಿ ಸಿಗ್ತವೆ. ಎರಡನೇದು ಲಾಸ್ಟ್ ವಿಚಾರ ಏನಂತಂದರೆ, ಇದು ಬೆಂಗಳೂರಿನ ವಿವೇಕ್ ಆಡಿಟೋರಿಯಂನಲ್ಲಿ ಮಾಡ್ತಾ ಇದ್ದೀವಿ. 7ನೇ ತಾರೀಕು ಮಾಡ್ತಾ ಇದ್ದೀವಿ, ಜೂನ್ 7ನೇ ತಾರೀಕಿಗೆ. ಆಮೇಲೆ ಇದರ ಒಂದು ಮೌಲ್ಯವನ್ನು ಕೂಡ, ಅಂದರೆ ಆ್ಯಕ್ಚುಲಿ ಇದರ ಫೀಸ್ 5,000 ಇತ್ತು, ಈಗ ಅದನ್ನು 3,000 ಮಾಡಿದ್ದೀವಿ. ತುಂಬ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅಷ್ಟು ಹೇಳ್ತಾ, ಸೊ ದಯವಿಟ್ಟು ನಾನು ನಮ್ಮ ಕನ್ನಡಿಗರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಥರದ ವ್ಯಕ್ತಿಗಳು ನಮಗೆ ಬೇಕಾಗಿತ್ತು. ಆ್ಯಕ್ಚುಲಿ ನಮ್ಮ ಎಲ್ಲ ಜನ್ರೇಷನ್ಗೂ ನಮಗೆ ಸಿಕ್ಕಿರುವಂಥ ಈ ವ್ಯಕ್ತಿತ್ವಗಳ ಅನುಭವಗಳನ್ನ ದಯವಿಟ್ಟು ನಾವೆಲ್ಲರೂ ಕಲ್ಕೋಣ. ಮತ್ತು ಕನ್ನಡಿಗರಲ್ಲಿ ಎಷ್ಟು ಜನ ಕೆಳ ಮಧ್ಯಮ ವರ್ಗದಲ್ಲಿ ಬಡತನದಲ್ಲಿದ್ದೀವಿ, ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡೋಣ. ಅದರಿಂದ ಹೊರಗಡೆ ಬಂದಮೇಲೆ ಇನ್ನೊಂದು ನಮಗೆ ಜಗತ್ತು ವಿಶಾಲವಾಗಿ ಕಾಣುತ್ತೆ, ಇನ್ನೊಂದು ನಾವು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ, ನಮ್ಮ ದೇಶಕ್ಕೆ ವಾಪಸ್ ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ, ಸಮಾಜಕ್ಕೆ ಏನಾದರೂ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಗೊಣಕೊಂಡಿರ್ತೀವಿ. ಮತ್ತು ಆ್ಯಕ್ಚುಲಿ ನನಗೆ ಇನ್ನೊಂದು ಅನಿಸುತ್ತೆ ಸರ್, ನಾನು ಈ ಪ್ರಶ್ನೆ ನಿಮ್ಗೆ ಕೇಳಬೇಕು ಅಂದ್ಕೊಂಡೆ. ಒಬ್ಬ ಶ್ರೀಮಂತನ ಮನಸ್ಥಿತಿ ಅಂದರೆ ಒಬ್ಬ ಬಡವನ ಮನಸ್ಥಿತಿಗೂ, ಅಂದರೆ ಒಬ್ಬ ವ್ಯಕ್ತಿ ಬಡವನಾಗಿದ್ದಾಗ ಅವನೊಂಥರ ಕಿರಿಕಿರಿ ಆಗಿರ್ತಾನೆ, ತನ್ನಗೂ ಕಿರಿಕಿರಿ ಮಾಡ್ಕೋತಾನೆ, ಬೇರೆಗೂ ಕಿರಿಕಿರಿ ಮಾಡ್ತಾನೆ. ಅವನೊಂಥರ ಸೊಸೈಟಿಗೆ ಲಯಬಿಲಿಟಿ ಅಂತಂದರೆ ಅವನು ಎಲ್ಲದಕ್ಕೂ ಬೈತಿರ್ತಾನೆ.
ಅದೇ ಶ್ರೀಮಂತ ಗೊಣಗಾಡ್ತಿರ್ತಾನೆ. ಗೊಣಗಾಡ್ತಿರ್ತಾನೆ, ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಇರುತ್ತಲ್ಲ, ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದೆಲ್ಲವನ್ನೂ ಹಾಳು ಮಾಡ್ಕೊಂಡಿರ್ತಾನೆ ಆ್ಯಕ್ಚುಲಿ. ಸೊ ಹೀಗಾಗಿ ಹಣ ಅನ್ನೋದು ಹಣಕ್ಕೋಸ್ಕರ ಹಣ ಅಲ್ಲ, ಬದುಕಿಗೋಸ್ಕರ ಹಣ, ಬದುಕನ್ನ ಬದಲಾವಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹಣ ಬೇಕಾಗಿರುತ್ತೆ. ಸಿರಿವಂತರಾಗುವುದು ಪ್ರತಿಯೊಬ್ಬರ ಹಕ್ಕು, ಅದು ಸಾಧ್ಯತೆ ಇದೆ, ಸಾಧ್ಯ ಕೂಡ ಹೌದು. ಅದನ್ನ ನಾವು ಮನಗಾಣಬೇಕು. ನನಗೆ ಗೊತ್ತು ಅನ್ನೋದ್ರಿಂದ ಬಿಟ್ಟು ಇವನಿಗೇನು ಗೊತ್ತು, ಇವನಿಂದ ಏನು ಕಲಿಬೋದು ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂಡಾಗ ಅದು ಬದಲಾಗುತ್ತೆ. ಖಂಡಿತ ಅದು ಹೇಳಿದ್ನಲ್ಲ, ನಮ್ಮಲ್ಲಿ ಏನಿದೆ ಅದನ್ನು ಮಾತ್ರ ನಾವು ಹಂಚಕ್ಕೆ ಸಾಧ್ಯ. ಅದನ್ನ ಹೇಳ್ತೀನಿ, ಅ ಪುವರ್ ಈಸ್ ಪುವರ್ ಬಿಕಾಸ್ ಆಫ್ ಈಸ್ ಪುವರ್ ಥಿಂಕಿಂಗ್. ಯೋಚನೆಗಳಿಂದ ಬಡವನಾದವನು ಹಣಕಾಸಿನಲ್ಲೂ ಬಡವನಾಗ್ತಾನೆ. ನಮ್ಮ ಯೋಚನೆ ಬದಲಾದರೆ ನಮ್ಮ ಹಣಕಾಸು ಸ್ಥಿತಿನೂ ಉತ್ತಮವಾಗುತ್ತೆ, ಬದುಕು ಕೂಡ ಬಂಗಾರ ಆಗುತ್ತೆ. ಎಸ್, ಆ ಯೋಚನೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಈ ಥರದ ವ್ಯಕ್ತಿಗಳಿಂದ, ಈ ಥರದ ಕಾರ್ಯಗಳಿಂದ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ 7ನೇ ತಾರೀಕು ಹಾಗಾದರೆ ಸಿಗೋಣ, ಜೂನ್ 7ನೇ ತಾರೀಕಿಗೆ. ದಯವಿಟ್ಟು ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀನಿ. ದಯವಿಟ್ಟು ಬನ್ನಿ, ಅವತ್ತು ಭೇಟಿ ಆಗೋಣ, ಮಾತಾಡೋಣ. ಒಂದು ಒಳ್ಳೆ ಸೆಷನ್ ನಿಮಗಾಗುತ್ತೆ, ಒಂದು ಒಳ್ಳೆ ನೆಟ್ವರ್ಕಿಂಗ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.